ಓಂ ಜ್ಯೋತಿಶ್ಚರಣಾಭಿಧಾನಾತ್ ಓಂ. ಈ 24ನೆಯ ಸೂತ್ರ ಇದಕ್ಕೆ ಸಂಬಂಧಿಸಿದಂತೆ ಮತ್ತೆ ಮುಂದೆ 25ನೇ ಸೂತ್ರಕ್ಕೆ ಸಂಬಂಧಿಸಿದಂತೆ ಕೂಡ ನಾವು ಭಾಷ್ಯ ದೀಪಿಕಾ ನೋಡಬೇಕಾದದ್ದು ಉಳಿದುಕೊಂಡಿದೆ. ಈಗ ಅದನ್ನ ನೋಡ್ತೀವಿ. ವಿಷ್ಣುರೇವ ಜ್ಯೋತಿ ಕರ್ಣಾದೀನ ವಿಚರಣ ಅಭಿಧಾನಾತ್ ಅಂತ ಆಚಾರ್ಯ ಭಾಷ್ಯವಾಕ್ಯ. ಕರ್ಣಾದೀನ ವಿಚರಣಾಭಿಧಾನತ್ ಅನ್ನೋದು ಹೇತುವನ್ನು ತೋರಿಸ್ತಾ ಇದೆ. ಮತ್ತೆ ವಿಷ್ಣುರೇವ ಜ್ಯೋತಿ, ಜ್ಯೋತಿ ಶಬ್ದವಾಚ್ಯನಾದವನು ವಿಷ್ಣುವೇ ಅಂತ ಅನ್ನೋದು ಪ್ರತಿಜ್ಞಾವನ್ನು ತೋರಿಸ್ತಾ ಇದೆ. ಜ್ಯೋತಿ ಅಂದರೆ ಜ್ಯೋತಿ ಶಬ್ದವಾಚ್ಯನಾದವನು ವಿಷ್ಣುವೇ, ವಿಷ್ಣುವಾಗಿದ್ದಾನೆ ಅಂತ ಅದರ ತಾತ್ಪರ್ಯ. ಅಲ್ಲಿ ಯತಃ ಪೂರ್ವ ಪಕ್ಷ ಪ್ರಾಪ್ತ ಅತಃ ಅಂತಿದೆಯಲ್ಲ ಭಾಷ್ಯದಲ್ಲಿ, ಅಂಥದನ್ನೆಲ್ಲ ನಾನು ಇಲ್ಲಿ ವಿವರಿಸ್ತಾ ಕೂತ್ಕೊಳ್ಳೋದಿಲ್ಲ. ಹೀಗೆ ಪೂರ್ವ ಪಕ್ಷ ಇರೋದ್ರಿಂದ ಸೂತ್ರವನ್ನು ಹೇಳಿದ್ದಾರೆ ಭಾಷ್ಯಕಾರರು ಅಂತ ಅದರ ತಾತ್ಪರ್ಯ. ಸೂತ್ರದಲ್ಲಿ ಹಿಂದೆ ತತ್ವ ಸಮನ್ವಯಾತ್ ಅಂತ ಬಂದಿತ್ತಲ್ಲ, ಆ ತತ್ವ ಸಮನ್ವಯಾತ್ ಅನ್ನೋದ್ರಲ್ಲಿರುವ ತತ್ವ ಎಂಬುದನ್ನ ಇಲ್ಲಿ ಕೂಡ ಅನುವೃತ್ತ ಮಾಡ್ಕೋಬೇಕು. ಮತ್ತೆ ಅದರ ವಿಭಕ್ತಿ ಯಾವ ವಿಭಕ್ತಿಗೆ ನಾವು ಬೇಕೋ ಇಲ್ಲಿ ಆ ಥರದನ್ನ ಪರಿಣಾಮ ಕೂಡ ಮಾಡ್ಕೊಳ್ಬೇಕು, ಬದಲಾಯಿಸ್ಕೊಳ್ಬೇಕು. ವಿಪರಿಣಾಮ ಅಂದ್ರೆ ಬದಲಾವಣೆ, ಅನುವೃತ್ತಿ ಅಂದ್ರೆ ಹಿಂದೆ ಬಂದಿರುವುದನ್ನೇ ಮುಂದೆ ತಗೊಳ್ಳೋದು. ವಿಷ್ಣುರೇವ ಅಂತ ಇದೇ ಪ್ರತಿಜ್ಞಾಂಶವನ್ನ ವ್ಯಾಖ್ಯಾನ ಮಾಡ್ತಾ ಇದ್ದಾರೆ. ತಚ್ಛಬ್ದವಾಚ್ಯ ವಿಷ್ಣುರೇವ, ಜ್ಯೋತಿ ಅಂದ್ರೆ ಜ್ಯೋತಿ ಶಬ್ದವಾಚ್ಯ ಅಂತ ಹೀಗಾದರ ತಾತ್ಪರ್ಯ. ವಿಷ್ಣುರೇವ ಇದು ಯೋಜನ. ಕುತಃ ಯಾಕೆ ಹೀಗೆ ಅಂತ ಪ್ರಶ್ನೆ ಬಂದ್ರೆ ಅದಕ್ಕೆ ಮುಂದೆ ಅಲ್ಲಿ ಉತ್ತರ ಕೊಡ್ತಾರೆ. ಇತ್ಯತಃ ಪ್ರಾಪ್ತಂ ಚರಣಾಭಿಧಾನಾತ್, ಇದು ಹಿಂದಿಂದು ಪ್ರತಿಜ್ಞಾಂಶ. ಈಗ ಚರಣಾಭಿಧಾನಾತ್ ಅನ್ನೋದು ಹೇತ್ವಾಂಶ. ಆ ಚರಣ ಅಂತ ಏನಿದೆಯಲ್ಲ, ಆ ಚರಣ ಅನ್ನೋ ಶಬ್ದಕ್ಕೆ ವಿಚರಣ ಅಂತ ಅರ್ಥ. ಚರಣ ಎಂಬ ಶಬ್ದಕ್ಕೆ ವಿಚರಣಾರ್ಥತ್ವವನ್ನು ಇಟ್ಕೊಂಡಿದ್ದಾರೆ. ಮತ್ತೆ ಕರ್ಣಾದೀನಾಮ್ ಅಂತ ಅನ್ನೋದನ್ನ ಅಲ್ಲಿ ಅಧ್ಯಾರ್ಥ ಮಾಡ್ಕೊಂಡಿದ್ದಾರೆ ಕೂಡ. ಶ್ಲೋಕದಲ್ಲಿ ಸೂತ್ರದಲ್ಲಿ ಬರೀ ಚರಣಾಭಿಧಾನ ಅಂತಿದೆ, ಯಾವುದರ ಚರಣ ಅದರಲ್ಲಿ ಬಂದಿಲ್ಲ. ಅದಕ್ಕಾಗಿ ಕರ್ಣಾದಿಗಳ ವಿಚರಣ ಅಂತ ಈಗ ಅದರ ತಾತ್ಪರ್ಯ ಆಗ್ತದೆ ಒಟ್ಟಾರೆ. ಇತ್ಯಸ್ಯ ಅಧ್ಯಾಹಾರಂ ಚ ಅಭಿಪ್ರೇತ್ಯ ವ್ಯಾಚಷ್ಟೇ ಕರ್ಣಾದೀನಾಮಿತಿ. ಅತ್ರ ವಾಕ್ಯೆ ಕರ್ಣಾದೀನಾಂ ಏತಜ್ಯೋತಿ ಪ್ರತಿ. ನೋಡಿ, ಕರ್ಣಾದೀನಾಂ ವಿರುದ್ಧ ಚರಣ ಉಕ್ತೇ, ಅಲ್ಲಿಗೆ ಅನ್ವಯ. ಕರ್ಣಾದಿಗಳಿಗೆ ವಿರುದ್ಧ ಚರಣವನ್ನು ಹೇಳಿದ್ದಾರೆ. ಅದಕ್ಕೆ ಅಲ್ಲಿ ಚರಣಾದಿಗಳಿಗೆ ಅಂದ್ರೆ ಅದ್ರ ಕರ್ತೃವನ್ನು ಸೂಚನೆ ಮಾಡ್ತದೆ. ಕರ್ಣಾದಿಗಳು ವಿರುದ್ಧವಾಗಿ ಸಂಚಾರ ಮಾಡ್ತಾ ಇವೆ ಅಂತ. ಯಾವುದಕ್ಕಿಂತ ವಿರುದ್ಧವಾಗಿ ಅಂತ ಪ್ರಶ್ನೆ ಬಂದ್ರೆ ಅದನ್ನ ಏತದ್ ಜ್ಯೋತಿ ಪ್ರತಿ, ಈ ಜ್ಯೋತಿಷ್ಗಿಂತ ದೂರವಾಗಿ ಅಂತ ಹೀಗಾದರ ತಾತ್ಪರ್ಯ ಆಗ್ತದೆ. ವಿರುದ್ಧ ಚರಣೋಕ್ತೇ ಅದರ ಅರ್ಥ ಮತ್ತೆ ಕರ್ಣಾದಿ ವಿದೂರತ್ವ ಲಿಂಗ ಶ್ರವಣಾದಿತ್ಯರ್ಥ. ಕರ್ಣಾದಿ ಕರ್ತೃಕ ವಿದೂರತ್ವ ಶ್ರವಣಾತ್, ವಿದೂರತ್ವ ಎಂಬ ಲಿಂಗವು ಕೇಳಿ ಬರ್ತಾ ಇರೋದ್ರಿಂದ ಕರ್ಣಾದೀನ ವಿದೂರತ್ವಂ ಕರ್ಣಾದಿ ವಿದೂರತ್ವಂ, ಕರ್ಣಾದಿ ವಿದೂರತ್ವಂ ಏವ ಲಿಂಗಂ ಕರ್ಣಾದಿ ವಿದೂರತ್ವ ಲಿಂಗಂ ತಸ್ಯ ಶ್ರವಣಾತ್. ಅಲ್ಲಿ ಕೂಡ ಷಟ್ಟಿ ವಿಭಕ್ತಿಗೆ ಕರ್ತೃ ಅಂತಾನೆ ಅರ್ಥ ಆಯ್ತು. ಕರ್ಣಾದಿಗಳ ವಿದೂರತ್ವ ಅಂದ್ರೆ ಏನದು? ಕರ್ಣಾದಿಗಳಿಗಿರುವ ವಿದೂರತ್ವ ಅಂದ್ರೆ ಆ ಕರ್ಣಾದಿಗಳಿಂದ ಏದಿತಿ ಇಷ್ಟೇ ಎಂಬುದಾಗಿ, ಭಗವಂತನ ಮಹಿಮೆ ಇಷ್ಟೇ ಎಂಬುದಾಗಿ ಪರಿಚ್ಛೇದ ಅಯೋಗ್ಯ ವೈಭವತ್ವ, ಇಷ್ಟೇ ಹೀಗೆ ಅಂತ ಪರಿಚ್ಛೇದ ಮಾಡಲಿಕ್ಕಾಗದೇ ಇರುವಂತಹ ಮಹಾವೈಭವ ಉಳ್ಳವನು ಅಂತ ಅದರ ತಾತ್ಪರ್ಯ ಆಗ್ತದೆ. ಪರಿಚ್ಛೇದ ಅಯೋಗ್ಯ ವೈಭವತ್ವ ನತು ಕರ್ಣಾದಿ ವಿದೂರತ್ವ ಮಾತ್ರ, ಮೈಲುಗಟ್ಟಲೆ ದೂರ ಇವೆ ಅಂತ ಇಷ್ಟ ಮಾತ್ರ ಅರ್ಥ ಅಲ್ಲ. ಭಗವಂತನಿಂದ ಈ ಭಗವಂತನೆಂಬ ಜ್ಯೋತಿಷಿನಿಂದ ಕರ್ಣಾದಿಗಳು ಮೈಲುಗಟ್ಟಲೆ ಕಿಲೋಮೀಟರ್ ಗಟ್ಟಲೆ ದೂರ ಇದೆ ಅಂತ ಮಾತ್ರ ಅರ್ಥ ಅಲ್ಲ. ತದ್ವಿಷಯ ತಸ್ಯ ಅಸಂಭವಾತ್, ಭಗವಂತ ಸರ್ವತ್ರ ವ್ಯಾಪ್ತ ಆದ್ರಿಂದ ಭಗವಂತನಿಂದ ಕಿಲೋಮೀಟರ್ ಗಟ್ಟಲೆ ಮೈಲುಗಟ್ಟಲೆ ಯಾವುದೂ ದೂರ ಇರೋದು ಸಾಧ್ಯವೇ ಇಲ್ಲ. ಕರ್ಣಾದಿಗಳು ದೂರ ಇರೋದು ಸಾಧ್ಯ ಇಲ್ಲ. ಅಭಿಧಾನ ಪರ್ಯಂತ ಧಾವನಂ ಹೇತ್ವ ಸಿದ್ಧಿ ಪರಿಹಾರ ಆಯಿತು ದೃಷ್ಟವ್ಯಂ ಅಂತ ಒಂದಿದೆ. ಅಲ್ಲಿ ಇದರ ಅರ್ಥ ಇಲ್ಲಿ ಮುಂದೆ 169ನೇ ಪುಟದಲ್ಲಿ
ನನ್ನ ವಸ್ತು ಜ್ಯೋತಿಷಃ ಕರ್ಣಾದಿ ವಿದೂರತ್ವೋಕ್ತಿ ಅಂತಿದೆಯಲ್ಲ, ಆ ಪ್ಯಾರಾಗ್ರಾಫ್ನಲ್ಲಿ ನ ತಸ್ಮಾತ್ ನ ಅಪ್ರಯೋಜಕತ ನವ ಹೇತು ವಿಶೇಷಣ ಸಿದ್ಧಿ ಇತ್ಯಾದ್ಯಾರೇಣ ಯೋಜನಾ ಅಂತ ಬಂದಿದೆ. ಅಲ್ಲಿ ಅದನ್ನು ಹೇಳ್ತಾನೆ. ಅವಾಗಲೇ ಈ ವಾಕ್ಯವನ್ನು ಇನ್ನೊಂದ್ಸರಿ ವಿವರಿಸ್ತಾನೆ. ಸಹಿ ಪರೋಮಾತ್ರೆಯ ಅಂತ ಆಚಾರ್ಯರ ಭಾಷ್ಯದಲ್ಲಿ ಈಗೊಂದು ಪರೋಮಾತ್ರೆಯ ಅಂತ ಋಗ್ವೇದವನ್ನು ಉದ್ಧರಿಸಿದ್ದಾರೆ. ಅದರ ಹಿನ್ನೆಲೆ ಏನು, ಯಾಕೆ ಅದು ಹೊರಟಿದೆ ಅನ್ನೋದನ್ನು ಭಾಷ್ಯಕಾರರು ಹೇಳ್ತಾರೆ, ಭಾಷ್ಯ ದೀಪಿಕಾಕಾರರು. ಆಯ್ತು, ಜ್ಯೋತಿಷ್ ಅನ್ನೋದು ಕರ್ಣಾದಿಗಳಿಗಿಂತ ಬಹಳ ದೂರ ಇದೆ ಅಂತ ನೀವು ಹೇಳಿದ್ದನ್ನು ಒಪ್ಪೋಣ, ಆದರೆ ಅದು ವಿಷ್ಣು ಯಾಕಾಗಬೇಕು ಅಂತ ಹೀಗೆ ಪ್ರಶ್ನೆ ಮಾಡಿಕೊಂಡು, ಕರ್ಣಾದಿ ವಿದೂರತ್ವ ಅಂತ ಅನ್ನೋದು ವಿಷ್ಣುವಿನ ಮಾತ್ರ ಲಿಂಗವಾಗಿದೆ, ವಿಷ್ಣುವಿನ ಪ್ರಧಾನ ಲಿಂಗವಾಗಿದೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಅನ್ನೋದನ್ನು ಪ್ರತಿಪಾದನೆ ಮಾಡಲಿಕ್ಕೆ ಬೇಕಾಗಿ ಒಂದು ವೇದವಾಕ್ಯವನ್ನು ಹೇಳ್ತಾ ಇದ್ದಾರೆ. ಸಹಿ ಕರ್ಣಾದಿ ವಿದೂರ, ಇದು ಪ್ರತಿಜ್ಞಾ. ಸಹಿ ಅಂತ ಅನ್ನೋದು ಪ್ರತಿಜ್ಞಾ. ಕರ್ಣಾದಿ ವಿದೂರ, ಆ ಭಗವಂತನೇ ಕರ್ಣಾದಿ ವಿದೂರನಾಗಿದ್ದಾನೆ ಅಂತ ಮುಂದೆ ಅಲ್ಲಿಗೆ ಸಂಬಂಧ. ಯಾಕೆ ಅಂದ್ರೆ ಪರವಮಾತ್ರೆಯ ತನ್ವಾ ಪ್ರಧಾನ ಇತ್ಯಾದಿನ, ಹೀಗೆ ವೇದವಾಕ್ಯ ಕಂಡು ಬಂದಿರೋದ್ರಿಂದ ಅಂತ ಅದರ ತಾತ್ಪರ್ಯ. ಮತ್ತೆ ಇತ್ಯಾದಿನ ಅಂತಿದೆ, ಅದರಿಂದ ಏನು ತಗೊಳ್ಬೇಕು, ಇನ್ಯಾವ ವೇದವಾಕ್ಯ ತಗೊಳ್ಬೇಕು ಅಂದ್ರೆ ನತೇ ವಿಷ್ಣು ಜಾಯಮಾನೋ ನ ಜಾತಃ ದೇವಮಹಿಮ್ನಃ ಪರಮಂತ ಮಾಪ ಅನ್ನುವ ಒಂದು ವೇದವಾಕ್ಯವನ್ನು ಕೂಡ ನಾವಿಲ್ಲಿ ತಗೊಳ್ಬಹುದು. ನಿನ್ನ ಮಹಿಮೆಯನ್ನ ಈ ಹಿಂದೆ ಇದ್ದವರು, ಈಗಿರುವವರು, ಮುಂದೆ ಇರುವವರು ಯಾರು ತಿಳಿಯಲಿಕ್ಕೆ ಸಾಧ್ಯ ಅಂತ ಅದು ಇನ್ನೊಂದು ವೇದವಾಕ್ಯ. ಸರಿ, ಹಾಗಾದ್ರೆ ಸಹಿ ಕರ್ಣಾದಿ ವಿದೂರ ಅಂತಂದ್ರೆ ಆಚಾರ್ಯರು ಹೀ ಅಂತ ಪ್ರಯೋಗ ಮಾಡಿದಾರಲ್ಲ, ಹೀ ಅನ್ನೋದಕ್ಕೆ ಯಾವ ಕಾರಣದಿಂದ ಸಹ ಆ ವಿಷ್ಣುವೇ ಕರ್ಣಾದಿ ವಿದೂರನೆಂಬುದಾಗಿ ಪ್ರತಿಪಾದಿತನಾಗಿದ್ದಾನೆ. ಅದು ಹೇಗೆ, ಯಾವ ವಾಕ್ಯದಿಂದ ಅಂದ್ರೆ ಪರವಮಾತ್ರೆಯ ಇತ್ಯಾದಿ ಋಗ್ವೇದ ಮತ್ತು ಬೇರೆ ಬೇರೆ ವೇದಗಳ ವಾಕ್ಯದಿಂದ. ಆದ್ರಿಂದ ನಾ ಅಪ್ರಯೋಜಕತ, ಆದ್ರಿಂದ ವಿಚರಣಾಭಿಧಾನಾತ್ ಅಂತ ನಾವೇನು ಹೇತು ಪ್ರಯೋಗ ಮಾಡಿದ್ದೀವಿ, ಭಗವಂತನೇ ಜ್ಯೋತಿ ಶಬ್ದವಾಕ್ಯ. ಯಾಕೆಂದ್ರೆ ಕರ್ಣಾದಿಗಳಿಗೆ ವಿಚರಣ ಇರುವುದರಿಂದ, ಅವು ಭಗವಂತನಿಂದ ದೂರ ಇರುವುದರಿಂದ ಭಗವಂತನ ಮಹಿಮೆಯನ್ನ ಅವುಗಳಿಗೆ ಪ್ರತಿಪಾದನೆ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಈಗ ಬಂದಿದೆಯಲ್ಲ. ಅದರಿಂದ ಈ ಹೇತು ಅಪ್ರಯೋಜಕ ಏನಲ್ಲ, ಅದು ಈ ವೇದವಾಕ್ಯಗಳನ್ನು ನೋಡಿದ್ರೆ ಅದು ಗೊತ್ತಾಗ್ತದೆ. ಅಪ್ರಯೋಜಕತ ಅಂದ್ರೆ ಹೇತು ಇರಲಿ, ಸಾಧ್ಯ ಬೇಡ ಅಂತ ಹೀಗೆ ಯಾರು ಕೂಡ ಅದನ್ನು ಆಕ್ಷೇಪಿಸೋಂಗಿಲ್ಲ. ನವ ಹೇತು ವಿಶೇಷಣ ಅಸಿದ್ಧಿ, ಅಲ್ಲಿ ಆ ಹೇತುವಿನಲ್ಲಿ ಕೊಟ್ಟಂತ ವಿಶೇಷಣ ಇದೆಯಲ್ಲ, ಪರಿಚ್ಛೇದ ಅಯೋಗ್ಯ ವೈಭವತ್ವಂ ಅಂತ. ಭಗವಂತನ ವೈಭವ ಅನ್ನೋದು ಕರ್ಣ ಮತ್ತೆ ಕಿವಿ ಇತ್ಯಾದಿಗಳಿಗೆ ಯಾವುದಕ್ಕೂ ಕೂಡ ಸಿಗದೇ ಇರುವಂತಹ ಮಹಾವೈಭವ ಅಂತೇನೋ ಒಂದು ಹೇತುವನ್ನು ಕೊಟ್ಟಿದ್ದಾರೆ. ಆ ಹೇತುವಿನಲ್ಲಿ ಬಂದಿರುವಂತಹ ವಿಶೇಷಣ ಇದು ಯಾವುದು ಕೂಡ ಅಸಿದ್ಧ ಅಲ್ಲ. ಅಲ್ಲಿ ಹಿಂದಿನ ವಾಕ್ಯ ನೋಡಿ, ಈಗ ಅಭಿಧಾನ ಪರ್ಯಂತ ಧಾವನಂ ಹೇತ್ವ ಸಿದ್ಧಿ ಪರಿಹಾರಾಯ ಇತಿ ದೃಷ್ಟವ್ಯಂ ಅಂತಿದೆಯಲ್ಲ, ಅದನ್ನು ನೋಡಿ. ಈಗ ವಿಷ್ಣುರೇವ ಜ್ಯೋತಿ ಕರ್ಣಾದೀನ ವಿಚರಣಾತ್ ಅಂತ ಹೇತುವನ್ನು ಹೇಳ್ಬಿಡ್ಬೋದಿತ್ತು. ಅನೇಕ ಕಡೆ ಹಾಗೆ ಹೇಳಿರ್ತಾರೆ. ಕರ್ಣಾದಿಗಳು ದೂರ ಇರುವುದರಿಂದ, ಭಗವಂತ ಕರ್ಣಾದಿಗಳಿಂದ ದೂರ ಇದ್ದಾನೆ, ಕರ್ಣಾದಿಗಳು ಅವನಿಂದ ದೂರ ಇವೆ, ಇಷ್ಟು ಸಾಕಲ್ಲ. ಅಭಿಧಾನಾತ್ ಅಂತ ಮತ್ತೊಂದು ಯಾಕೆ ಬೇಕು ಅಂತ ಅಭಿಧಾನಾತ್ ಅಂತ ಅವರು ಹೇಳುವ ಮೂಲಕ ಅಭಿಧಾನ ಪರ್ಯಂತ ಧಾವನಂ, ಕೆಲವು ಕಡೆ ಅನುಧಾವನಂ ಅಂತನೂ ಇರ್ತದೆ. ಇಲ್ಲಿ ಪಾಠ ಇದೆ ಅಂತಲ್ಲ, ಇಂತಹ ಸಂದರ್ಭದಲ್ಲಿ ಧಾವನ ಅಂದ್ರೆ ಓಡುವುದು ಅಂತ ಅರ್ಥ. ಆದ್ರೆ ಇಲ್ಲಿ ಧಾವನ ಅಂದ್ರೆ ಓಡುವುದಲ್ಲ. ಇಲ್ಲಿ ಅಭಿಧಾನ ಪರ್ಯಂತ ಧಾವನ ಅಂತಂದ್ರೆ ಅಲ್ಲಿಯವರೆಗೂ ಹೋಗುವುದು ಅಂತ. ಅಭಿಧಾನ ವಿಚರಣಂ ಮತ್ತು ಅಷ್ಟೇ ಹೇಳಿದ್ರೆ ಸಾಕಾಗಿರುವಾಗ ಅಷ್ಟರಿಂದ ಸಮಾಧಾನ ಪಡದೆ ಅಭಿಧಾನ ಅನ್ನುವ ಶಬ್ದವನ್ನು ಹೇಳುವ ಮಟ್ಟಿಗೆ ಹೋಗುವುದು, ಅಲ್ಲಿ ತನಕ ಹೋಗುವುದು ಅಂತ ಅರ್ಥ. ಕೆಲವು ಕಡೆ ಅನುಧಾವನ ಅಂತ ಇರ್ತದೆ, ವಾಕ್ಯವನ್ನು ಎಕ್ಸ್ಟೆಂಡ್ ಮಾಡುವುದು ಅಂತ ಅರ್ಥ. ಶಾರ್ಟ್ ಆಗಿ ಹೇಳ್ಬಹುದಾದ್ದನ್ನ ಎಕ್ಸ್ಟೆಂಡ್ ಮಾಡುವುದು ಯಾಕೆ? ಅನುಧಾವನ. ಧಾವನ ಅಂದ್ರೆ ಓಡುವುದು, ಎಕ್ಸ್ಟೆಂಡ್ ಮಾಡುವುದು ಅಂತ ಅರ್ಥ. ಅದು ಯಾಕೆ ಅಂದ್ರೆ ಹೇತು, ನಾವು ಪ್ರಯೋಗ ಮಾಡಿದ ಹೇತು, ಇವನು ಕರ್ಣಾದಿಗಳಿಂದ ದೂರ ಇದ್ದಾನೆ, ಕರ್ಣಾದಿಗಳು ಇವನಿಂದ ದೂರ ಇವೆ ಅನ್ನೋ ಹೇತು ಯಾವ ಕಾರಣಕ್ಕೂ ಕೂಡ ಅಸಿದ್ಧ ಅಂತ ನೀವು ಯಾರು ಭಾವಿಸಬೇಡಿ ಅಂತ ಇದನ್ನ ತೋರಿಸ್ತಾರೆ. ಭಾಷ್ಯ ದೀಪಿಕಾದಲ್ಲಿ ಹೇತು ವಿಶೇಷಣ ಅಸಿದ್ಧಿ ಅಂತಿದೆ ಒಂದು ಕಡೆ, ಈ ಹಿಂದೆ ಹೇತು ಅಸಿದ್ಧಿ ಪರಿಹಾರಾಯ ಅಂತಿದೆ. ನಾನು ಅದನ್ನ ಹೆಚ್ಚು ಕಡಿಮೆ ಎರಡನ್ನೂ ಕೂಡ ಏಕೀಕರಿಸಿ ಹೇಳಿದೆ. ಹೇತು ಅಂದ್ರೆ ಯಾವುದು? ಈ
ಪರಿಚ್ಛೇದ ಅಯೋಗ್ಯ ವೈಭವತ್ವಂ. ಪರಿಚ್ಛೇದಕ್ಕೆ ಅಂದರೆ ಸೀಮಿತ ಮಾಡಲಿಕ್ಕೆ ಯೋಗ್ಯ ಅಲ್ಲದೇ ಇರುವ ವೈಭವ ಇದ್ದವನು, ವೈಭವ ಉಳ್ಳವನು ಭಗವಂತ. ವೈಭವತ್ವ ಅನ್ನೋದು ಭಗವಂತನ ಹೇತು. ಇದು ಹೇತು. ಈ ಹೇತುವಿನಲ್ಲಿ ಆ ವಿಶೇಷಣ ಏನಿದೆಯಲ್ಲ, ವಿಶೇಷ ವೈಭವ ಅಂಥೇಳಿ, ಅದಕ್ಕೆ ವಿಶೇಷಣ ಯಾವುದು? ಅಯೋಗ್ಯ ಅಂತ. ಆ ವಿಶೇಷಣಕ್ಕೆ ಸಂಬಂಧಪಟ್ಟ ಶಬ್ದ ಅಂದರೆ ಪರಿಚ್ಛೇದ ಅಂಥೇಳಿ. ಆ ಹೇತುವಿನ ವಿಶೇಷಣವಾಗಲಿ ಅಥವಾ ಇಡೀ ಪರಿಚ್ಛೇದ ಅಯೋಗ್ಯ ವೈಭವತ್ವ ಸಮಸ್ತ ಹೇತುವಾಗಲಿ ಯಾವುದು ಕೂಡ ಅಸಿದ್ಧಾಂತ ಭಾವಿಸಬೇಡಿ. ಅದೆಲ್ಲವೂ ಕೂಡ ಈ ಹೇತುಗಳಿಂದ ಬಂದಿದೆ. ಇವೆಲ್ಲವೂ ಕೂಡ ವೇದವಾಕ್ಯದಿಂದ ನಮಗೆ ತಿಳಿದು ಬಂದಿದೆ ಅಂತ ತಾತ್ಪರ್ಯ. ತತ್ವ ಅನ್ನೋದನ್ನು ಅಮೃತ ಮಾಡಿಕೊಂಡು ವಿಪರಿಣಾಮ ಮಾಡ್ಕೋಬೇಕು, ವಿಭಕ್ತಿ ವಿಪರಿಣಾಮ ಮಾಡ್ಕೋಬೇಕು ಅಂತ ಬಂದಿದೆಯಲ್ಲ, ಅವರು ಹೇಗೆ ಮಾಡ್ಕೋಬೇಕು ಅಂತ ಅನ್ನೋದನ್ನ ಅವರಲ್ಲಿ ತೋರಿಸಲಿಲ್ಲ. ಪ್ರಾಯ ಈ ಹಿಂದೆ ನಾವು ಅದನ್ನು ಕೆಲವು ಕಡೆ ನೋಡಿದ್ದೇವೆ. ಎರಡೂ ಥರ ಅದನ್ನು ವ್ಯಾಖ್ಯಾನ ಮಾಡಬೇಕು ಅಂತ. ಕರ್ಣಾದಿಗಳು ಇವನಿಂದ ದೂರ ಇವೆ, ಇವನು ಕರ್ಣಾದಿಗಳಿಂದ ದೂರ ಇದ್ದಾನೆ ಅಂತ ಹೀಗೆ ಎರಡೂ ಥರ ವ್ಯಾಖ್ಯಾನ ಮಾಡಬೇಕು. ಆವಾಗ ತಸ್ಯ ವಿಚರಣಾಭಿಧಾನಾತ್, ತತ್ ಅಂತ ಅನ್ನೋದನ್ನು ತಗೊಂಡು ತಸ್ಯ ಆ ಭಗವಂತನಿಗೆ ವಿಚರಣ ಅಂದರೆ ಕರ್ಣಾದಿಗಳಿಂದ ದೂರ ಇರುವಿಕೆಯನ್ನು ವರ್ಣನೆ ಮಾಡಿದ್ದಾರೆ. ಕರ್ಣಾದಿಗಳು ಇವನಿಂದ ದೂರ ಇವೆ ಅಂತ ಹೀಗೆ ಎರಡೂ ಥರ ವ್ಯಾಖ್ಯಾನ ಮಾಡಬೇಕು ಅಂತ ಹಿಂದೆ ಬಂದಿದೆ. ಟೀಕಾದಲ್ಲಿ ಅದರ ಟಿಪ್ಪಣಿಗಳಲ್ಲಿ ಬಂದಿದೆ. ಆ ಥರ ಪ್ರಾಯ ವಿಭಕ್ತಿ ವಿಪರಿಣಾಮ ಅಂತ ಅನ್ನೋದಕ್ಕೆ ಅರ್ಥ ಗೊತ್ತಾಗ್ತದೆ. ಅಷ್ಟು ಬಿಟ್ಟರೆ ಇಲ್ಲಿ ಇವರೇನು ಹೆಚ್ಚು ವಿವರಣೆಗಳನ್ನು ಹೇಳಲಿಲ್ಲ. ಆಯಿತು. ಜ್ಯೋತಿಷ್ ಶಬ್ದವಾಚ್ಯವಾದದ್ದು ಬ್ರಹ್ಮವೇ. ಯಾಕೆಂದ್ರೆ ಇಲ್ಲಿ ಕರ್ಣಾದಿಗಳನ್ನು ಕುರಿತು ಕರ್ಣಾದಿಗಳು ಏನಾಗಿವೆ? ತದ ವಿಷಯೀಕರಣ ರೂಪ ವಿಚರಣ ಅಭಿಧಾನಾತ್. ಕರ್ಣಾದಿಗಳಿಗೆ ಷಷ್ಠಿ ವಿಭಕ್ತಿ ಇದೆ, ಷಷ್ಠಿ ವಿಭಕ್ತಿ ಕರ್ತೃ ಅಂತ ಅರ್ಥ. ಅದಕ್ಕೆ ವಿಚರಣವನ್ನು ಹೇಳಿದ್ದಾರೆ. ವಿಚರಣ ಅಂದ್ರೆ ಏನು? ಭಗವಂತನನ್ನು ವಿಷಯೀಕರಿಸದೇ ಇರುವಿಕೆ ಎನ್ನುವುದೇ ವಿಚರಣ. ಯಾವುದನ್ನ ಕುರಿತು ಅದು ವಿಚರಣ ಅಂದ್ರೆ ಏತದ್ ಜ್ಯೋತಿ ಪ್ರತಿ, ಈ ಭಗವಂತನೆಂಬ ಜ್ಯೋತಿಯನ್ನು ಕುರಿತು ವಿಚರಣ ಈ ಕರ್ಣಾದಿಗಳಿಗೆ. ಕರ್ಣಾದಿ ವಿದೂರತ್ವ ಲಿಂಗ ಶ್ರವಣಾತ್ ವಿಚರಣಾಭಿಧಾನ ಅನ್ನೋದಕ್ಕೆ ಮತ್ತೆ ಕರ್ಣಾದಿ ವಿದೂರತ್ವ ಎಂಬ ಲಿಂಗ ಕೇಳಿ ಬರ್ತಾ ಇರೋದ್ರಿಂದ ಅದರಿಂದ ಇದನ್ನ ಕರ್ಣಾದಿ ವಿದೂರತ್ವ ಅಂತ ಅನ್ನೋದನ್ನ ಭಗವಂತನಿಗೂ ಮಾಡಬಹುದು, ಆ ಕರ್ಣಾದಿ ಇಂದ್ರಿಯಗಳಿಗೂ ಮಾಡಬಹುದು. ಅದು ಹಿಂದೆ ನಾವು ನೋಡಿದ್ದೇವೆ. ಮತ್ತೆ ಮಾತ್ರ ಅಂತ ಬಂದಿದೆಯಲ್ಲ, ಮಾತ್ರ ಅಂದ್ರೆ ಮಾ ಜ್ಞಾನೆ ಮಾನೆ ಅಂತ ಧಾತು, ಅದಕ್ಕೆ ತಿಳಿಯುವುದು ಅಂತ ಅರ್ಥ. ಅದಕ್ಕೆ ಮಾಪಯತಿ ಅಂದ್ರೆ ತಿಳಿಸ್ತದೆ ಅಂತ ಅರ್ಥ. ಮಾಪಯತಿ ಅಂದ್ರೆ ತಿಳಿಸ್ತದೆ, ಅದನ್ನೇ ಸಂಸ್ಕೃತದಲ್ಲಿ ಜ್ಞಾಪಯತಿ ಅಂತ ಬರೆದಿದ್ದಾರೆ. ಏನನ್ನು ತಿಳಿಸ್ತದೆ ಅಂದ್ರೆ ವಿಷಯಗಳನ್ನು ತಿಳಿಸ್ತದೆ. ಈ ಇಂದ್ರಿಯಗಳು ನಮಗೆ ವಿಷಯವನ್ನು ತಿಳಿಸುವುದರಿಂದ ಅವುಗಳನ್ನು ಮಾತ್ರ ಅಂತ ಹೇಳ್ತಾರೆ. ಮಾ ಧಾತುವಿಗೆ ಒಂದು ಸ್ಟ್ರನ್ ಅಂತ ಯಾವುದೋ ಪ್ರತ್ಯಯ ಬಂದು ಮಾತ್ರ ಅಂತ ಆಗಿರ್ತದೆ ಈಗಿನ ಕಾಲದ ವ್ಯಾಕರಣದಲ್ಲಿ. ಹೀಗೆ ಮಾಪಯತಿ ಅಂತ ಕರ್ತೃರ್ಥದಲ್ಲಿ ಪ್ರಥಮ ವ್ಯಕ್ತಿಯಲ್ಲಿ ಆದರೂ ತಗೋಬಹುದು, ಅಥವಾ ಮೀಯಂತೆ ಅನೇನೈತಿ ಮಾತ್ರ ಅಂತ ಕರ್ಣಾರ್ಥದಲ್ಲಿ ಆದರೂ ತಗೋಬಹುದು. ಮೊದಲನೇದು ಕರ್ತೃರ್ಥ. ಮಾಪಯತಿ ಅರ್ಥಾತ್ ಜ್ಞಾಪಯತಿ ಯಾವುದನ್ನಂದ್ರೆ ವಿಷಯವನ್ನ, ಯಾವುದು ಅಂದ್ರೆ ಇಂದ್ರಿಯಗಳು. ಇನ್ನೊಂದು ವಿಷಯಗಳು ಅನೇನ ಈ ಇಂದ್ರಿಯಗಳಿಂದ ಮೀಯಂತೆ ತಿಳಿಯಲ್ಪಡ್ತವೆ. ಆದ್ರಿಂದ ಮಾತ್ರ ಅಂದ್ರೆ ಇಂದ್ರಿಯಗಣ. ತಯ ತತಸ್ತ್ವಂ ತಯ ಅಂದ್ರೆ ಆ ಇಂದ್ರಿಯ ಗಣಗಳಿಂದ ಮಾತ್ರಯ. ತತಃ ಅಂದ್ರೆ ಅಲ್ಲಿ ಮಾತ್ರಯ ಅನ್ನೋದು ಮಾತ್ರ ಶಬ್ದ ಸ್ತ್ರೀಲಿಂಗಾದಿಂದ ತಯ ಅಂತ ಹೇಳಿದ್ರು. ಇಂದ್ರಿಯ ಗಣ ಅಂತ ಅನ್ನೋದು ಪುಲ್ಲಿಂಗಾದಿಂದ ತತಃ ಅಂತ ಹೇಳಿದ್ರು. ಅದು ಪದಗಳ ಶಬ್ದ ಅಷ್ಟೆ. ಪರಹ ದೂರ ಅಂತ ಈಗ ವರ್ಣಿತನಾಗಿದ್ದೆ. ಅನ್ಯ ಮಹಿಮ್ನಃ ಪರಮಂತಂ ಸೀಮಾನಂ ತೇ ಮಹಿಮಾನಂ ಕೋಪಿ ಶ್ರೋತ್ರಾದಿನ ನ ಅಪೇತಿ. ಅಲ್ಲೇನೋ ವಾಕ್ಯದಲ್ಲಿ ಸ್ವಲ್ಪ ಮಿಸ್ಟೇಕ್ ಇದ್ದಾಗಿದೆ, ಅಥವಾ ನನಗೆ ತಿಳಿದಿಲ್ಲೇನೋ, ಅದೇನೇ ಇರಲಿ ಅಂತ ಹೇಳಿದ್ದೇನೆ. ಅದನ್ನು ಬೇರೆಯವರ ಮಹಿಮೆಯನ್ನ ತಿಳಿಯಬಹುದು ಯಾರಾದರೂ, ಆದರೆ ತೇ ಮಹಿಮಾನಂ ನಿನ್ನ ಮಹಿಮೆಯನ್ನ ಕಿವಿ ಇತ್ಯಾದಿ ಇಂದ್ರಿಯಗಳ ಮೂಲಕ ಯಾರೂ ಕೂಡ ತಿಳಿಯುವುದು ಸಾಧ್ಯ ಇಲ್ಲ. ಅಲ್ಲಿ ಅನ್ಯ ಮಹಿಮ್ನಃ ಪರಮಂತಂ ಸೀಮಾನಂ ಕೋಪಿ ಜಾನಾತಿ ಅಂತಲ್ಲೋ ನೀನೋ ಒಂದು ಶಬ್ದ ಇರ್ಬೇಕಿತ್ತೇನೋ. ಅನುವಾದ ಹೇಗಿದೆ ಅಂತ ಅನ್ನೋದನ್ನ ನೀವೇ ಗಮನಿಸಿ. ಅನ್ಯಮಹಿಮ್ನಃ ಪರಂ ಅಂತಂ ಸೀಮಾನಂ ಅಂತಿದೆಯಲ್ಲ, ಅದಕ್ಕೆ ಹೀಗರ್ಥ. ಅಲ್ಲೇನೋ ಪ್ರಾಯ ದೋಷ ಏನಾಗಿಲ್ಲ. ಅನ್ಯರು ಅಂದ್ರೆ ಒಬ್ಬ ತೃಣಜೀವನಿಂದ ಹಿಡಿದು ಲಕ್ಷ್ಮೀದೇವಿಯವರೆಗೆ ಅವರೆಲ್ಲರ ಮಹಿಮೆ ಏನಿದೆ, ಆ ಮಹಿಮೆಗಿಂತ ಶ್ರೇಷ್ಠವಾದ ಮಹಿಮೆ ನಿನ್ನದು.
ಅವ್ರು ಯಾರಲ್ಲೂ ಇಲ್ಲದೆ ಇರುವಂತಹ ಮಹಿಮೆ ನಿನ್ನದು. ಮಹಿಮೆಯ ಪರಾಕಾಷ್ಠೆ ನಿನ್ನದು. ಬೇರೆಯವರ ಮಹಿಮೆಗೆ ಪರಂ, ಅತ್ಯಂತ ಶ್ರೇಷ್ಠವಾದ ಸೀಮಾನಂ, ಸೀಮಾ ಅಥವಾ ಪರಾಕಾಷ್ಠ ಅನ್ಸ್ಕೊಂಡಿರುವ ನಿನ್ನ ಮಹಿಮೆಯನ್ನು ಲೆಕ್ಕಾಚಾರ ಮಾಡ್ತಾ ಹೋದರೆ ವಿಷ್ಣುವಿನ ಮಹಿಮೆ ಕೊನೆಯದ್ದು. ಅಂಥ ನಿನ್ನ ಮಹಿಮೆಯನ್ನು ಯಾರೂ ಕೂಡ ಕರ್ಣಾದಿಗಳ ಮೂಲಕ ತಿಳಿಯುವುದು ಸಾಧ್ಯವಿಲ್ಲ ಅಂತ ಅದರ ತಾತ್ಪರ್ಯ. ಮುಂದೆ ಅಲ್ಲಿ ಕೊನೆಯ ಪ್ಯಾರಾಗ್ರಾಫ್ನಲ್ಲಿ ತತ್ವಪ್ರದೀಪಕಾರರು ಮತ್ತು ಸನ್ಯಾಯ ರತ್ನಾವಲಿಕಾರರು ಈ ಎರಡನ್ನೂ ಕೂಡ ಒಂದೇ ಅಧಿಕರಣ ಸ್ವೀಕಾರ ಮಾಡಿದ್ದಾರೆ. ಈ ಜ್ಯೋತಿಷ್ಕರಣ ವಿಧಾನಾತ್ ಮತ್ತು ಗಾಯತ್ರಿ ಮುಂದೆ ಬರುವಂತಹ ಸೂತ್ರ ಛಂದೋಭಿಧಾನ ನೀತಿಜಿಯನ್ನು ಅನ್ನೋದನ್ನು ಎರಡನ್ನೂ ಒಂದೇ ಅಧಿಕರಣ ಸ್ವೀಕಾರ ಮಾಡಿದ್ದಾರೆ. ಜಯತೀರ್ಥರು ಎರಡು ಅಧಿಕರಣ ಸ್ವೀಕಾರ ಮಾಡಿದ್ದಾರೆ ಅಂತ ನಾವು ಹಿಂದೆ ನೋಡಿದೀವಲ್ಲ, ಅದನ್ನೇ ಆ ಪ್ಯಾರಾಗ್ರಾಫ್ನಲ್ಲಿ ಹೇಳಿದ್ದಾರೆ. ಅಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತವಾಗಿದೆ.